ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಇಷ್ಟು ಹೊತ್ತಿನಲ್ಲಿಯೂ ಸಹ ಈ ಪರಿಯಾಗಿರ್ತಕ್ಕಂತಹ ಜನಪ್ರೀತಿಯನ್ನು ಅವರು ಗಳಿಸ್ಕೊಂಡಿರ್ತಕ್ಕಂಥದ್ದು. ಅವ್ರು ಮಂತ್ರಿ ಆಗ್ಬೇಕಂತ ಹೇಳೋದು ಕೂಡ ತುಂಬ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಸಾರ್ವಜನಿಕರಲ್ಲಿ ಎಲ್ರಿಗೂ ಇರುವಂತಹ ಆಶಯ. ಆದರೂ ಸಹ ಒಬ್ಬ ಜನನಾಯಕ ತಾನು ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ, ತಾನು ಸಮಾಜದಲ್ಲಿ ಕಳೆದ 3 ವರ್ಷದಿಂದ ನಾನು ಏನನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಆ ಎದೆ ಸೆಟಸಿ ಹೇಳುವಂಥ ಕೆಲಸ ಇದೆಯಲ್ಲ, ಅದರದ್ದೊಂದು ಅಫಿಡವಿಟನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ. ನಾನು ಈ ಕಾರ್ಯಕ್ರಮಕ್ಕೆ 7 ಗಂಟೆಗೆ ಸರಿಯಾಗಿ ಬಂದಂಥ ಸಂದರ್ಭದಲ್ಲಿ ಕಳೆದ 3 ವರ್ಷಗಳಲ್ಲಿ ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲಸಗಳ ಒಂದು ಪುಸ್ತಕೆಯನ್ನು ನನಗೆ ಕೊಟ್ಟಿದ್ದರು. ಜಗದೀಶ್ ರವರು ಅವ್ರ ಪತ್ರಿಕೆಯನ್ನು ಕೊಟ್ಟಿದ್ದರು. 1,800 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದು ಸರ್ವಾಂಗೀಣವಾಗಿರ್ತಕ್ಕಂತಹ ಪ್ರಗತಿಗೋಸ್ಕರ ಅದನ್ನು ವಿನಿಯೋಗಿಸಿದ್ದಾರೆ ಎನ್ನುವಂಥದ್ದು ಅತ್ಯಂತ ಹೆಮ್ಮೆ ಪಡುವಂಥ ಸಂಗತಿ. ಅದಕ್ಕೆ ಕಾರಣ ಸಾಕ್ಷಿ ಯಾರಪ್ಪ ಅಂತ ಹೇಳಿದ್ರೆ, ಇಷ್ಟು ಹೊತ್ತಿನಲ್ಲಿಯೂ ಸಹ ಈ ಪರಿಯಾಗಿರ್ತಕ್ಕಂತಹ ಜನಪ್ರೀತಿಯನ್ನು ಅವರು ಗಳಿಸ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಜನನಾಯಕನಿಗೆ ಬೇಕಾಗಿರ್ತಕ್ಕಂತಹ ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ ಪಾರದರ್ಶಕವಾದಂತಹ ಜೀವನ ವ್ಯವಸ್ಥೆ. ಎಸ್ ಪೊನ್ನಣ್ಣನವರಲ್ಲಿ ಕಳೆದ 3 ವರ್ಷಗಳಿಂದ ನಾವು ಕಾಣ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಪಾರದರ್ಶಕವಾದಂಥ ಜೀವನ, ಎಲ್ಲಿಯೂ ಯಾರಿಗೂ ನೋಯಿಸದೇ ಇರತಕ್ಕಂತಹ ಮನಸ್ಥಿತಿ. ಯಾರನ್ನೂ ಸಹ ಅವರು ಯಾವಾಗಲೂ ಸಹ ಗಡಿಸಿನಿಂದ ಮಾತನಾಡಿದ್ದನ್ನೇ ಕೇಳಿದ್ದಿಲ್ಲ ನಾನು. ಬಸವಣ್ಣನವರ ಒಂದು ವಚನ ಬರುತ್ತೆ, ಏನು ಬಂದಿರಿ ಹದುಳವಿದ್ದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ, ಕುಳ್ಳಿರೆಂದರೆ ನೆಲ ಕುಳಿಯು ಹೋಹುದೆ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೆಡಗಿ ಮೂಗ ಕೈಯದೇ ಮಾಡ್ಪಾನೆ ಅಂತ ಹೇಳ್ತಾರೆ. ಅಂದರೆ ನಮಗೇನು ಮಾಡಿಕೊಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಅವರಿಗೊಂದು ಹೇಳುವಂಥ ಸಾಂತ್ವನ ಇದೆಯಲ್ಲ, ಅದು ಬಹಳ ಒಬ್ಬ ವ್ಯಕ್ತಿಯ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರ್ತದೆ. ಯಾಕೆಂತ ಹೇಳಿದ್ರೆ ಕೇವಲ 3 ವರ್ಷದಲ್ಲಿ ಪವಾಡ ಸದೃಶವಾಗಿ ಎಲ್ಲ ಕೆಲಸವನ್ನು ಮಾಡಲಿಕ್ಕಾಗತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ತಾವು ಮಾಡ್ತಾ ಇರತಕ್ಕಂತಹ ಪ್ರಾಮಾಣಿಕ ಕೆಲಸಗಳ ಅಫಿಡವಿಟ್ ಕೊಟ್ಟಿದ್ದಾರಲ್ಲ, ಅದು ನಮ್ಮೆಲ್ಲರಿಗೂ ಸಹ ಆದರ್ಶವಾಗಿರ್ತಕ್ಕಂಥದ್ದು, ನಾವೆಲ್ಲರೂ ಸಹ ಮೆಚ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಒಬ್ಬ ಅವರ 50ನೇ ವರ್ಷದ ಜನ್ಮದಿನೋತ್ಸವಕ್ಕೂ ನಾನು ಬಂದಿದ್ದೆ. ಹಾಗೆ ಹೇಳಿದಂಥ ಒಂದು ಮಾತನ್ನೇ ಮತ್ತೆ ನಾನು ನೆನಪು ಮಾಡಿಕೊಡ್ತೇನೆ. ಒಬ್ಬ ಪಾಶ್ಚಾತ್ಯ ತತ್ವಜ್ಞಾನಿ ಹೇಳದಂಥ ಮಾತದು, ಸ್ಟೀಫನ್ ಗ್ರಿಲೆಟ್ ಅಂತ. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ನಾವೆಲ್ಲ ಮನುಷ್ಯರಿದ್ದೀವಿ, ಈ ಜಗತ್ತಿನಲ್ಲಿ ಒಂದು ಬಾರಿ ಮಾತ್ರ ನಾವು ಈ ಭೂಮಿಯ ಮೇಲೆ ನಾವು ಹಾಯ್ದು ಹೋಗ್ತೇವೆ. ಅಂದರೆ ನಮ್ಮ ಬದುಕನ್ನು ಒಮ್ಮೆ ಈ ಭೂಮಿಯ ಮೇಲೆ, ಯಾಕೆಂದರೆ ನಮಗೆ 3 ಜನ್ಮ ಇದೆ, ಅವೆಲ್ಲವನ್ನು ನಮಗೇನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ನಮಗೆ ಎಷ್ಟು ಜನ್ಮ ಬಂದಿದ್ವಿ, 100ನೇ ಜನ್ಮ ಬಂದಿದ್ವೋ ಏನೋ ಅದೆಲ್ಲ ಗೊತ್ತಾಗಲ್ಲ. ಆದರೆ ನಾವು ಒಮ್ಮೆ ಅಂತೂ ಈ ಭೂಮಿಯ ಮೇಲೆ ಹೋಗುವಂಥದ್ದನ್ನು ಖಚಿತ, ಅದು ನಮಗೆಲ್ಲರಿಗೂ ಗೊತ್ತಾಗುತ್ತೆ. ನಾನೇನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದರೆ, ನಾನೇನಾದರೂ ಸಾರ್ವತ್ರಿಕವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಸಾಮಾಜಿಕ ಕೈಂಕರ್ಯಗಳನ್ನು ಕೈಗೊಳ್ಳಬೇಕು ಅಂತ ಇದ್ದರೆ, ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಅದನ್ನು ಈಗಲೇ ಮಾಡಿಬಿಡು. ಏತಕ್ಕೆ ಅಂದರೆ ಮುಂದೆ ನಾನು ಮತ್ತೆ ಈ ಭೂಮಿಯ ಮೇಲೆ ಬರ್ತೇನೆ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಖಚಿತತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ಗೌರವಾನ್ವಿತ ಪೊನ್ನಣ್ಣನವರು ತಮಗೆ ಸಿಕ್ಕಂತಹ ಅವಧಿಯಲ್ಲಿ, ಯಾತಕ್ಕೆ ಅಂತ ಹೇಳಿದ್ರೆ ಕಳೆದ 50, ಯಾಕೆ ಕೆಲವರು ಹೇಳ್ತಾರೆ 3 ವರ್ಷದ ರಾಜಕಾರಣದ ಅನುಭವ ಅದೆಲ್ಲ ಏನಿಲ್ಲ, ಅವರ ತಂದೆಯಿಂದ ರಕ್ತಗತವಾಗಿ ಬಂದಂಥ ಕಳೆದ 50 ವರ್ಷಗಳ ರಾಜಕೀಯ ಅನುಭವ ಅವರಿಗಿದೆ. ಅದರಲ್ಲಿ ಅವರು ಕಲಿತುಕೊಂಡಿರ್ತಕ್ಕಂಥ ಒಂದು ಮೌಲಿಕವಾಗಿರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತ ಹೇಳಿದ್ರೆ ಸಹನೆ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು. ಅದನ್ನು ನಾವೆಲ್ಲರೂ ಸಹ ಗೌರವಿಸಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಒಬ್ಬ ರಾಜಕಾರಣಿಗೆ ಬೇಕಾಗಿರ್ತಕ್ಕಂತಹ ಮೊದಲನೇ ಅಂಶ ಏನಪ್ಪ ಅಂತ ಹೇಳಿದ್ರೆ, ಆ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಅಹವಾಲುಗಳನ್ನು ಕೇಳುವಂಥ, ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ. ಆ ಮನಸ್ಥಿತಿ ನಮ್ಮ ಗೌರವಾನ್ವಿತ ಶಾಸಕರಲ್ಲಿದೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಗೂ ಸಹ ಮನಸ್ಸಿಗೆ ನೋವಾಗುವಾಗಿ ಅವ್ರು ಮಾತನಾಡೋದೇ ಇಲ್ಲ.
ಅವ್ರು ಹೇಳುವಂಥ ನೀತಿಗಳು ವಿಚಾರಗಳು ಎಲ್ಲ ಏನಿದೆ ಅಂತ ಹೇಳಿದ್ರೆ ಅದು ಸಮಾಜಕ್ಕೆ ಪೂರಕವಾಗಿದೆ. ಮತ್ತು ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸಗಳು ಇವತ್ತು ನಮಗೆ ಕಳೆದ 3-4 ವರ್ಷಗಳಲ್ಲಿ ನಮ್ಮೆಲ್ಲರ ಕಣ್ಣಿಗೆ ಗೋಚರಿಸ್ತಾ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಕೆಲಸ ಎಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲ ಆಗಿಲ್ಲ ಈಗಿಲ್ಲ ಅಂತ ಹೇಳುವ ಹಾಗೇ ಇಲ್ಲ. ಯಾವ ಮೂಲೆಯಲ್ಲಿ ನೋಡಲಿ ಒಂದಲ್ಲ ಒಂದು ಕಾಮಗಾರಿಗಳು ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆರೋಗ್ಯಕ್ಕೋಸ್ಕರ ನೂರಾರು ಕೋಟಿ ರೂಪಾಯಿಗಳನ್ನ ತಂದಿದ್ದಾರೆ. ಕ್ರೀಡಾಂಗಣಕ್ಕೋಸ್ಕರ ನೂರಾರು ಕೋಟಿ ರೂಪಾಯಿಗಳನ್ನ ತಂದಿದ್ದಾರೆ. ಅದೇ ರೀತಿಯಾಗಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಏನಿದೆ ಬೇಕಾಗಿರ್ತಕ್ಕಂತಹ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಟ್ಟಂತಹ ಕೀರ್ತಿ, ಹೆಗ್ಗಳಿಕೆ ಗೌರವಾನ್ವಿತ ಪೊನ್ನಣ್ಣನವರಿಗೆ ದೊರಕ್ತದೆ. ಅಂತಹ ಒಬ್ಬ ಶ್ರೇಷ್ಠ ನಾಯಕನ 52 ವರ್ಷ ವಸಂತ ಏನಿದೆ, ಯಾತಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟುತ್ತಾನೆ. ಹುಟ್ಟಿದಂಥ ಎಲ್ಲ ವ್ಯಕ್ತಿಯೂ ಸಹ ಜನ್ಮದಿನೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ಕೊಳ್ತೇವೆ. ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ನಮ್ಮ ಎದುರುಗಡೆ ಕ್ಯಾಂಡ್ಲನ್ನು ಹಚ್ತೇವೆ, ಅದನ್ನು ಆರಿಸ್ಬಿಡ್ತೇವೆ. ಆರಿಸ್ಬಿಟ್ಟು ಕೇಕನ್ನು ಅಂದರೆ ಬೆಳಕನ್ನು ಆರಿಸಿ ನಾವು ನಮ್ಮ ಹುಟ್ಟುಹಬ್ಬವನ್ನು ಸಂಭ್ರಮಿಸ್ತೇವೆ. ಆದರೆ ಬೆಳಗಿನಿಂದ ಇವರ ಕಾರ್ಯಕ್ರಮವನ್ನು ನೋಡಿದಂಥ ಸಂದರ್ಭದಲ್ಲಿ ಬೆಳಕನ್ನು ಆರಿಸಿಲ್ಲ, ಬೆಳಕನ್ನು ಹಚ್ಚುವಂಥ ಕೆಲಸವನ್ನು ಇವರು ಮಾಡ್ಕೊಂಡು ಬಂದಿದ್ದಾರೆ. ಬೆಳಗಿನಿಂದನೂ ಸಹ ತಾಯಿ ಕಾವೇರಿ ಸನ್ನಿಧಾನದಲ್ಲಿ ಅವರ ಇದು ಕೆಲಸ ಪ್ರಾರಂಭ ಮಾಡಿದವರು ಈಗ ತಾನೇ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲರ ಬದುಕಿನ ಕಣ್ಣೀರನ್ನು ಒರೆಸ್ತಕ್ಕಂಥ ಒಬ್ಬ ಜನನಾಯಕನಿಗೆ ಬೇಕಾಗಿರ್ತಕ್ಕಂತಹ ಮೊದಲನೆಯ ಆ ಒಂದು ಸ್ಥಾನ ಏನಪ್ಪ ಅಂತ ಹೇಳಿದ್ರೆ ಎಲ್ಲರ ಅಹವಾಲುಗಳನ್ನು ಸ್ವೀಕರಿಸುವಂಥದ್ದು, ಎಲ್ಲರಿಗೂ ಸಹ ಸ್ಪಂದಿಸುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಹೃದಯವಂತಿಕೆಯನ್ನು ಹೊಂದಿರತಕ್ಕಂತಹ ಒಬ್ಬ ಶ್ರೇಷ್ಠ ಶಾಸಕರು ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳುವಂಥದ್ದೇ ನಮಗೆಲ್ರಿಗೂ ಹೆಮ್ಮೆ ಅನ್ನುವಂಥದ್ದು. ಅವರಿಗೆ ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಅವ್ರ ಹಿಂದೆ ನಾಯಕರೇನಾಗಿದ್ದರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಬಸವ ತತ್ವದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಒಂದು ಗೌರವವನ್ನು ಹೊಂದಿದಂಥವರು. ಬಸವಣ್ಣನವರು ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಇರ್ಬೋದು, ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನು ಫೋಟೋ ಹಾಕುವಂಥದ್ದಿರ್ಬೋದು, ಅಥವಾ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಅಕ್ಕ ಮಹಾದೇವಿ ಹೆಸರನ್ನಿಟ್ಟಂಥದ್ದಿರ್ಬೋದು, ಅದೆಲ್ಲವೂ ಸಹ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಆದಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಬಸವಣ್ಣನವರು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕಾಲಘಟ್ಟದಲ್ಲಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಮಾನವಾಗಿ ಕಂಡಂಥವರು. ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸುವಂಥ ಒಂದು ಸಮಾಜದ ಕಲ್ಪನೆಯನ್ನು ಕಂಡಂಥವ್ರು. ಅದೇ ಕನಸನ್ನು ಕಂಡಂಥವರು ನಿಕಟಪೂರ್ವವಾಗಿರ್ತಕ್ಕಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅಂಥವರಿಗೆ ಇವರು ಕಾನೂನು ಸಲಹೆಗಾರರಾಗಿ ಒಂದು ಉತ್ಕೃಷ್ಟ ಮಟ್ಟದ ಒಂದು ಆಡಳಿತವನ್ನು ನಡೆಸಿದಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಮುಂದೆಯೂ ಸಹ ಇವರ ಘನತೆಗೆ ತಕ್ಕಂತಹ ವ್ಯವಸ್ಥೆಗಳು ಖಂಡಿತ ದೊರಕ್ತದೆ. ಅದಕ್ಕೆ ನಮಗೆಲ್ಲ ಭರವಸೆ ಇದ್ದೇ ಇದೆ. ಅವರಿಗೆ ಮುಂದೆ ಖಂಡಿತವಾಗಿ ಅವರು ಮುಂದಿನ ಪೋರ್ಟ್ಫೋಲಿಯೋದಲ್ಲಿ ಯಾವುದೇ ಸಂಶಯ ಬೇಡ. ಅವರು ನಮಗೆ ಇನ್ನೊಂದು ಸಲ ಬರಬೇಕಾದ್ರೆ ಅವ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿಯೇ ಮುಖ್ಯಮಂತ್ರಿಗಳು ಅಂತ ಅದಾಗಿಯೇ ಬರಲಿ, ನಮಗೆ ಸಂತೋಷ ಆಗುತ್ತೆ. ಆದರೆ ರಾಜ್ಯದ ಮಂತ್ರಿಯಾಗಿ ಬರ್ತಾರೆ ಅನ್ನುವಂಥದ್ದಂತೂ 100% ಖಚಿತ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ 52ನೇ ವರ್ಷದ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಅವರಿಗೆ ದಯಾಮಯನ ಅಂತ ಭಗವಂತನ ಆಶೀರ್ವಾದ, ಅನುಗ್ರಹ ಸದಾಕಾಲ ಅವ್ರ ಮೇಲಿರಲಿ, ಅವರ ಸಾಮಾಜಿಕವಾಗಿರ್ತಕ್ಕಂಥ ಕಾಳಜಿ ಸದಾಕಾಲ ಹೀಗೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಅವರಿಗೆ ಎಲ್ಲರ ಅನುಗ್ರಹ, ಆಶೀರ್ವಾದ, ಪ್ರೀತಿ ಸದಾಕಾಲವೂ ಇದೇ ರೀತಿ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಅವ್ರಿಗೂ ನಮ್ಮ ಶ್ರೀಮಠದ ಪರವಾಗಿಯೂ ಸಹ ಗೌರವವನ್ನು ಸಲ್ಲಿಸಿ ನಾವು ಅವರಿಗೆ ಶುಭವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವಂಭುಯಾತ್. ಎಸ್ ಪೊನ್ನಣ್ಣನವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೀವಿ. ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಂಡು ಈಗ ಕಡೆಯದಾಗಿ ಅತಿ ಉತ್ಸಾಹದಲ್ಲಿ ಭಾರಿ ಪಟಾಕಿಗಳನ್ನು ಹೊಡೆಯೋದ್ರ ಮೂಲಕ ಭಾರಿ ವಿಜೃಂಭಣೆಯಿಂದ ಶಾಸಕರು ಕಳೆದ 5 ವರ್ಷಗಳಿಂದ, ಅಂದರೆ ಶಾಸಕರಾಗಿ 3 ವರ್ಷ ಆಯಿತು, ಅದಕ್ಕೆ ಮೊದಲು 2 ವರ್ಷಗಳು ಈ ಒಂದು ಕ್ಷೇತ್ರದಲ್ಲಿ ಮಾಡಿದ ಉತ್ತಮ ಸೇವೆಯ ಕಾರ್ಯಗಳನ್ನು ನೆನಪಿಸುತ್ತಾ ತಾವೆಲ್ಲ ಇವತ್ತು ಅವರಿಗೆ ಆಗಮಿಸಿ, ಜೊತೆಗೆ ಭಾರಿ ಉತ್ತಮವಾಗಿ ಇವತ್ತು ಏನು ಒಂದು ಆರಿಸಿ ಬಂದ ಮೇಲೆ ಪ್ರತಿಯೊಂದು ಜಾತಿ ಧರ್ಮ ಎಲ್ಲೂ ಕೂಡ ಯಾರಿಗೂ ಇದರಲ್ಲೂ ಕೂಡ ಎಲ್ಲೂ ಒಂದು ಕಡೆ ಗುರುತಿಸ್ಕೊಳ್ಳೋ ಎಲ್ಲರಿಗೂ ಒಬ್ಬ ಸಮಾನಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲರ ಒಂದು ಅಚ್ಚುಮೆಚ್ಚಿನ ಪಾತ್ರರಾಗಿ ಇವತ್ತು ಕೆಲಸ ಮಾಡ್ತಾ ಆಗಮಿಸಿದವರಿಗೆ ತಾವೆಲ್ಲ ಬಂದು ಭಾರಿ ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನು ಕೂಡ ಕೂಡಿರ್ತೀರ. ಈ ಒಂದು ಸಂದರ್ಭ ನಮಗೆಲ್ಲ ಒಂದು ಸಂತೋಷ. ಈ ಒಂದು ಅಭಿನಂದನೆ ಮತ್ತು ಈ ಒಂದು ಶುಭಾಶಯಗಳು ಅವರಿಗೆ ಕೂಡ ಒಂದು ಉತ್ತೇಜನ ಮತ್ತು ಒಂದು ಉತ್ಸಾಹ ಕೊಡಲಿಕ್ಕೆ ಕೂಡ ಕಾರಣ ಆಗಿದೆ ಅಂತ ನನ್ನ ಭಾವನೆ.
ಇದರ ಮೂಲಕ ಇವತ್ತೇನು ನಮ್ಮ ಸಚಿವ ಸಂಪುಟ ಕೂಡ ಇವತ್ತು ವಿಸ್ತರಣೆಗೊಳ್ಳಿದೆ. ಆ ಸಂದರ್ಭದಲ್ಲಿ ಅವರು ಮಂತ್ರಿ ಆಗಬೇಕಂತ ಹೇಳೋದು ಕೂಡ ತುಂಬ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಸಾರ್ವಜನಿಕರಲ್ಲಿ ಎಲ್ರಿಗೂ ಇರುವಂತಹ ಆಶಯ. ನಮ್ಮ ಕೊಡಗಿನಲ್ಲಿ 2 ಶಾಸಕರುಗಳು ಕೂಡ ಇದ್ದಾರೆ. ಆದ್ದರಿಂದ ಇವತ್ತು ಮುಂಚೂಣಿಯಲ್ಲಿ ಮಾನ್ಯ ಎಸ್ ಪೊನ್ನಣ್ಣನವರು ಕೂಡ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಬೆಳಗ್ಗಿಂದ ಇರುವಾಗ ಎಲ್ಲರೂ ಕೂಡ ಅವ್ರಿಗೆ ಬಂದು ಸಚಿವರು ಆಗಬೇಕಂತೇಳಿ ಶುಭಾಶಯನ ಕೋರಿದ್ರು. ಅದನ್ನು ಈ ಕಾವೇರಿ ಮಾತೆ ಗೂತಪ್ಪ ದೇವರು ಎಲ್ಲ ನಮ್ಮ ಎಲ್ಲ ದೇವಾನಂತ ದೇವಗಳ ಒಂದು ಅನುಗ್ರಹದಿಂದ ಅವ್ರಿಗೆ ಕೂಡ ಲಭಿಸಲಿ ಅಂತ ಹೇಳೋದು ಕೂಡ ನಾನು ವೈಯಕ್ತಿಕವಾಗಿ ಹಾರೈಸುತ್ತಾ, ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಕೆಲಸ ಉತ್ತಮ ಆಗಲಿ, ಎಲ್ಲರ ಒಂದು ಪ್ರೋತ್ಸಾಹ ತಮಗಿದೆ. ಅದರಿಂದ ಎಲ್ಲರನ್ನು ತಾವು ಇವತ್ತು ನಡೆದ ಕಾರ್ಯಕ್ರಮಗಳು, ಇವತ್ತು ಎಲ್ಲಲ್ಲಿ ಹೋಗಿ ನೀವು ಬೆರೆತು ಆಡಿದ ಮಾತುಗಳು ಮತ್ತು ಎಲ್ಲರಿಗೆ ತಾವು ಕೊಟ್ಟ ಇಲ್ಲಿವರೆಗೆ ಕಳೆದ 5 ವರ್ಷಗಳಿಂದ ಕೊಟ್ಟ ಒಂದು ಆಶ್ವಾಸನೆಗಳನ್ನು ಏನೆಲ್ಲ ಇದೆ ಆದಷ್ಟು ಇನ್ನೊಂದು ನೀವು ನೆರವೇರಿಸ್ತಾ ಬರ್ತಿದ್ದೀರಾ. ಇದ್ರ ಮೂಲಕ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಇವತ್ತು ನನಗೆ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಹೇಳಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಕ್ಷೇತ್ರದ ಮತ್ತು ಕೊಡಗು ಜಿಲ್ಲೆಯ ಎಲ್ಲ ವಿವಿಧ ಜಿಲ್ಲೆಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಎಲ್ಲ ಇದ್ದಾರೆ. ಎಲ್ಲರ ಪರವಾಗಿ ಇನ್ನೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರುತ್ತಾ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳೋದನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.